ಬಜರಂಗ ದಳ ಮತ್ತು ದುರ್ಗಾ ವಾಹಿನಿ ಸಂಘಟನೆಗಳ ಮೂಲಕ ಗ್ರಾಮಗಳಲ್ಲಿ ಲವ್ ಜಿಹಾದ್ ವಿರುದ್ಧ ಟಾಸ್ಕ್ ಫೋರ್ಸ್ ರಚನೆಯನ್ನ ಮಾಡುತ್ತೇವೆ. ಈ ತಂಡಗಳ ಮೂಲಕ ಲವ್ ಜಿಹಾದ್ ಷಡ್ಯಂತ್ರಕ್ಕೆ ಒಳಗಾಗುವ ಹಿಂದೂ ಹೆಣ್ಣು ಮಕ್ಕಳನ್ನ ರಕ್ಷಿಸುವಂತಹ ಹಾಗೂ ಈ ದುಷ್ಕೃತ್ಯ ನಡೆಸುವವರಿಗೆ ತಕ್ಕ ಶಾಸ್ತಿಯನ್ನ ಮಾಡುತ್ತೇವೆ. ತ್ರಿಶೂಲ ಯಾವುದಕ್ಕೆಲ್ಲ ಉಪಯೋಗವಾಗುತ್ತದೆ ಎಂದು ನಮ್ಮ ದೇವತೆಗಳು ಕಲಿಸಿಕೊಟ್ಟಿದ್ದಾರೆ ಎಂದು ಬಜರಂಗ ದಳದ ರಾಜ್ಯ ಸಂಚಾಲಕ ಸುನಿಲ್ ಕೆಆರ್ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಶಾಸ್ತ್ರಿ ಸರ್ಕಲ್ ಬಳಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಕುಂದಾಪುರ ಪ್ರಕರಣ ವತಿಯಿಂದ ಇತ್ತೀಚೆಗೆ ಆತ್ಮಹತ್ಯೆ ಮಾಡಿಕೊಂಡ ಉಪ್ಪಿನಕುದುರು ಯುವತಿ ಶಿಲ್ಪಾ ಸಾವಿನ ನ್ಯಾಯಕ್ಕಾಗಿ ಆಗ್ರಹಿಸಿ ನಡೆದ ಬೃಹತ್ ಪ್ರತಿಭಟನೆ ಹಾಗೂ ಜನಜಾಗೃತಿ ಸಭೆಯಲ್ಲಿ ಅವರು ಮಾತನಾಡಿದರು. ಆರೋಪಿ ಅಜೀಜ್ ಪತ್ನಿ ಸಲ್ಮಾಳನ್ನ ಕೂಡಲೇ ಬಂಧಿಸಬೇಕು ಎಂದ ಸುನಿಲ್ ಕೆಆರ್ ಅವರು ಕುಂದಾಪುರದಲ್ಲಿ ಹಿಂದೂ ಸಮುದಾಯದ ವಕೀಲರು ಯಾರು ಅಜೀಜ್ ಪರವಾಗಿ ವಕಾಲತ್ತು ವಹಿಸಿಕೊಳ್ಳಬಾರದು. ಇದು ಅವರಿಗೆ ಮೊದಲ ಪಾಠವಾಗಬೇಕು. ಅಜೀಜ್ನ ಪರ ವಕಾಲತ್ತು ವಹಿಸದೆ ಶಿಲ್ಪಾಳ ಸಾವಿಗೆ ನ್ಯಾಯ ಒದಗಿಸಿಕೊಡೋಣ ಎಂದು ಸುನಿಲ್ ಕೆಆರ್ ಅವರು ಹೇಳಿದರು. ಇವತ್ತು ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಇದರ ಬಗ್ಗೆ ನಿರಂತರವಾಗಿ ಜಾಗೃತಿಯ ಕೆಲಸವನ್ನ ಮಾಡ್ತಾ ಬಂದಿದೆ. ಇನ್ನು ಮುಂದೆ ನಾವು ಆಲೋಚನೆಯನ್ನ ಮಾಡಿದ್ದೀವಿ. ಬಜರಂಗ ದಳ, ದುರ್ಗಾ ವಾಹಿನಿ ಸಂಘಟನೆಗಳು ಸೇರಿಕೊಂಡು ಗ್ರಾಮಗಳಲ್ಲಿ ಟಾಸ್ಕ್ ಫೋರ್ಸ್ ರಚನೆ ಆಗುತ್ತೆ. ಗ್ರಾಮಗಳಲ್ಲಿ ಒಂದು ತಂಡವನ್ನ ರಚನೆ ಮಾಡ್ತೇವೆ. ಗ್ರಾಮಗಳಲ್ಲಿ ಜಾಗೃತಿಯ ಕಾರ್ಯಕ್ರಮ, ಈ ಲವ್ ಜಿಹಾದಿಗೆ ಒಳಗಾಗುವಂತಹ ಹಿಂದೂ ಹೆಣ್ಮಕ್ಕಳನ್ನ ರಕ್ಷಿಸುವಂತ ಕೆಲಸ, ಅದರೊಂದಿಗೆ ಯಾರೆಲ್ಲ ಈ ಷಡ್ಯಂತ್ರವನ್ನು ಮಾಡ್ಕೊಂಡು ಬರ್ತಾರೆ ಅವರಿಗೆ ತಕ್ಕ ಶಾಸ್ತಿ. ಈಗ ದಿನೇಶ್ ಹೇಳಿದ ಹಾಗೆ ತ್ರಿಶೂಲ ಎನ್ನುವಂಥದ್ದು ಯಾಕೆಲ್ಲ ಉಪಯೋಗ ಆಗಿದೆ ಅಂತ ನಮ್ಮ ದೇವತೆಗಳು ನಮಗೆ ಕಲಿಸಿಕೊಟ್ಟಿದ್ದಾರೆ. ಹಾಗೆ ಅದಕ್ಕೆ ತಕ್ಕ ಶಾಸ್ತಿಯನ್ನ ನಮ್ಮ ಈ ಟಾಸ್ಕ್ ಫೋರ್ಸ್ ಗ್ರಾಮಗಳಲ್ಲಿ ಮಂಗಳೂರು ವಿಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ನಮ್ಮ ಬಜರಂಗ ದಳದ ದುರ್ಗಾ ವಾಹಿನಿಯ ತಂಡಗಳು ರಚನೆ ಆಗುತ್ತೆ. ವಿಶ್ವ ಹಿಂದೂ ಪರಿಷತ್ ವಿಭಾಗದ ಕಾರ್ಯದರ್ಶಿ ಶರಣ್ ಪಂಪೆಲ್ ಅವರು ಮಾತನಾಡಿ, ಅಜೀಜ್ನ ಮೋಸದ ಷಡ್ಯಂತ್ರಕ್ಕೆ ಹಿಂದೂ ಯುವತಿ ಶಿಲ್ಪಾ ಬಲಿಯಾಗಿರುವುದು ಖೇದಕರ. ಇಷ್ಟೊಂದು ದೊಡ್ಡ ಘಟನೆ ನಡೆದಿದ್ದರೂ ಕುಂದಾಪುರ ಶಾಂತವಾಗಿದೆ. ಓರ್ವ ಹಿಂದೂ ಹೆಣ್ಣು ಮಗಳು ಮುಸ್ಲಿಂ ಯುವಕನ ದೌರ್ಜನ್ಯಕ್ಕೆ ಕುಗ್ಗಿ ಸಾವನ್ನಪ್ಪಿದ್ದಾಳೆ ಎಂದಾದರೂ ಯಾರೂ ಮಾತನಾಡುವ ಸ್ಥಿತಿಯಲ್ಲಿಲ್ಲ. ಖಂಡಿತವಾಗಿಯೂ ಈ ಮೌನ ಕುಂದಾಪುರಕ್ಕೆ ಒಳ್ಳೆಯದಲ್ಲ ಎಂದು ಹೇಳಿದರು. ಲವ್ ಜಿಹಾದ್ಗೆ ಇವತ್ತು ಪದೇ ಪದೇ ಹೆಣ್ಮಕ್ಳು ಬಲಿಯಾಗ್ತಾ ಇದ್ದಾರೆ. ಕೇವಲ 1-2 ಮಾತ್ರ ಅಲ್ಲ, ಕಳೆದ 2-3 ತಿಂಗಳಲ್ಲಿ 10 ಹೆಣ್ಮಕ್ಕಳು ಬಲಿಯಾಗಿದ್ದಾರೆ. ಇದು 2ನೇ ಆತ್ಮಹತ್ಯೆ ಪ್ರಕರಣ. ಅದಕ್ಕೋಸ್ಕರ ನಮಗೆ ಇದರ ಹಿಂದೆ ಒಂದು ವ್ಯವಸ್ಥಿತವಾದಂತಹ ಷಡ್ಯಂತ್ರ, ವ್ಯವಸ್ಥಿತವಾದಂಥ ಒಂದು ಯೋಜನೆ ಇದೆ ಎಂಬ ಒಂದು ಸಂಶಯ ಇದೆ. ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಈ ಸಭೆಯ ಮುಖಾಂತರ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ವಿಟ್ಲದಲ್ಲಿ ನಡೆದಂತಹ ಆತ್ಮಹತ್ಯೆ ಪ್ರಕರಣವು ಮತ್ತು ಈ ಶಿಲ್ಪಾ ದೇವಾಡಿಗಳ ಈ ಹತ್ಯೆ ಸಾವನ್ನು ಕೂಡ NIA ಮುಖಾಂತರ ತನಿಖೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡುತ್ತಾ, ಇದು ಭಾರತ, ಇಲ್ಲಿಯ ಹಿಂದೂಗಳಿಗೆ ಗೌರವ ಕೊಡುವುದನ್ನು ಕಲಿಸಿ, ಲವ್ ಜಿಹಾದ್ ಮಾಡುವುದನ್ನು ನಿಲ್ಲಿಸಿ, ಗೋಹತ್ಯೆ ಮಾಡುವುದನ್ನು ನಿಲ್ಲಿಸಿ, ಇನ್ನೇನಾದ್ರೂ ಇದೇ ರೀತಿ ಮುಂದುವರಿಸಿದ್ರೆ ಹಿಂದೂ ಸಮಾಜ ಅದೇ ರೀತಿಯಲ್ಲಿ ಉತ್ತರ ಕೊಡುತ್ತೆ. ವಿಶ್ವ ಹಿಂದೂ ಪರಿಷತ್ ಉಡುಪಿ ಜಿಲ್ಲಾ ಕಾರ್ಯದರ್ಶಿ ದಿನೇಶ್ ಮೆಂಟನ್, ವಿಶ್ವ ಹಿಂದೂ ಪರಿಷತ್ ಕೇಂದ್ರ ವಿಶ್ವಸ್ತ ಮಂಡಳಿಯ ಸದಸ್ಯ ಪ್ರೇಮಾನಂದ ಶೆಟ್ಟಿ ಕಡ್ಕೆರೆ, ಬಜರಂಗ ದಳದ ವಿಭಾಗ ಸಂಯೋಜಕ ಭುಜಂಗ್ ಕುಲಾಲ್, ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಉಪಾಧ್ಯಕ್ಷ ಶ್ರೀಧರ್ ಬಿಜೂರು, ಮಾತೃಶಕ್ತಿಯ ಪ್ರಮುಖ ಪೂರ್ಣಿಮಾ ಸುರೇಶ್ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಶ್ರೀಕಾಂತ್ ಹೆಮಾಡಿ, ವಿ4 ನ್ಯೂಸ್, ಕುಂದಾಪುರ.